ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿ ಆತ್ಮೀಯ ಬಂಧುಗಳೇ, ಜುಲೈ 2026 ನಿಮ್ಮ ಬಂಡಾಯಕ್ಕೆ ಬಹುಮಾನ ಕೊಡುವ ತಿಂಗಳು. ಶನಿ ಲಗ್ನದಲ್ಲಿ ಕುಳಿತು ನಿಮ್ಮನ್ನು ಕಬ್ಬಿಣದ ಮನುಷ್ಯ ಮಾಡಿದರೆ, ಗುರು 9ನೇ ಮನೆಯಲ್ಲಿ ಅದೃಷ್ಟದ ಕದ ತೆರಿತಾನೆ. ಕುಜ 7ನೇ ಮನೆಯಲ್ಲಿ ಸಂಬಂಧಕ್ಕೆ ಬೆಂಕಿ ಇಟ್ಟರೆ, ಶುಕ್ರ 8ನೇ ಮನೆಯಲ್ಲಿ ರಹಸ್ಯ ಧನ ಲಾಭ ಕೊಡ್ತಾನೆ. ಈ ತಿಂಗಳು ನೀವು ಹಠ ಬಿಟ್ಟರೆ ಗೆಲ್ತೀರಿ, ಹಠ ಹಿಡಿದ್ರೆ ಒಂಟಿ ಆಗ್ತೀರಿ. ನಮಸ್ಕಾರ ವೀಕ್ಷಕರೇ, ಕುಂಭರಾಶಿಯ ಜುಲೈ 2026 ತಿಂಗಳ ಸಂಪೂರ್ಣ ಭವಿಷ್ಯಕ್ಕೆ ಸ್ವಾಗತ. ನಿಮ್ಮ ರಾಶಿಯಾಧಿಪತಿ ಶನಿ ಲಗ್ನದಲ್ಲಿ ಇರೋದು ಈ ತಿಂಗಳ ದೊಡ್ಡ ವಿಶೇಷ. ನೀವು ತುಂಬ ಗಂಭೀರ, ಶಿಸ್ತಿನ, ಜವಾಬ್ದಾರಿಯುತ ವ್ಯಕ್ತಿಯಾಗಿ ಕಾಣಿಸ್ತೀರಿ. ನಿಮ್ಮ ಮೇಲೆ ಎಲ್ಲರಿಗೂ ಭರವಸೆ ಇರುತ್ತೆ, ಆದರೆ ಮನಸ್ಸಲ್ಲಿ ಒಂಟಿತನ, ಭಾರ, ನೆಗೆಟಿವ್ ಯೋಚನೆ ಕಾಡುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ತಲೆಭಾರ, ಮೈಕೈ ನೋವು ಸಾಮಾನ್ಯ. ಇನ್ನು ಲಗ್ನದ ಶನಿ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ತರಬಹುದು. ಮೂಳೆ, ನರ, ವಾತ, ಮಂಡಿ ನೋವು, ಸೋಮಾರಿತನ ಜಾಸ್ತಿ ಆಗುತ್ತೆ. ತೂಕ ಹೆಚ್ಚಾಗಬಹುದು. ಚರ್ಮ ಒಣಗಿದಂತೆ ಆಗುತ್ತೆ. ಮಾನಸಿಕ ಒತ್ತಡ, ಖಿನ್ನತೆ ಕಾಡಬಹುದು. ಆದರೆ 6ನೇ ಮನೆಯಲ್ಲಿ ಕುಜ ಇರೋದ್ರಿಂದ ನೀವು ರೋಗದ ವಿರುದ್ಧ ಹೋರಾಡುವ ಶಕ್ತಿ ಪಡಿತೀರಿ. ಶತ್ರುಗಳು, ರೋಗಗಳು ನಿಮ್ಮ ಮುಂದೆ ನಿಲ್ಲೋದಿಲ್ಲ. ಆಪರೇಷನ್ ಆಗಬೇಕಿದ್ರೆ ಈ ತಿಂಗಳು ಯಶಸ್ವಿಯಾಗುತ್ತೆ. ಸಾಲಗಾರರ ಕಾಟ, ಕೋರ್ಟ್ ಕೇಸ್ ನಿಮ್ಮ ಪರವಾಗಿ ತಿರುಗುತ್ತೆ. ಆದರೂ ಕೋಪ ಮತ್ತು ಆತುರ ಆರೋಗ್ಯ ಹಾಳು ಮಾಡುತ್ತೆ. ಧ್ಯಾನ, ವಾಕಿಂಗ್, ನೀರು ಜಾಸ್ತಿ ಕುಡೀರಿ. ಇನ್ನು ಅದೃಷ್ಟ ಮತ್ತು ತಂದೆ. 9ನೇ ಮನೆಯಲ್ಲಿ ಗುರು ಇರೋದು ನಿಮಗೆ ಭಾಗ್ಯಯೋಗ. ನಿಮ್ಮ ಅದೃಷ್ಟದ ಬಾಗಿಲು ತೆರೆದಿದೆ. ತಂದೆಯಿಂದ, ಗುರುವಿನಿಂದ, ಧಾರ್ಮಿಕ ಸಂಸ್ಥೆಯಿಂದ ಸಹಾಯ ಸಿಗುತ್ತೆ. ದೂರದ ಪ್ರಯಾಣ, ತೀರ್ಥಯಾತ್ರೆ, ವಿದೇಶಿ ಪ್ರಯಾಣ ಯೋಗ ಪ್ರಬಲವಾಗಿದೆ. ಉನ್ನತ ವಿದ್ಯಾಭ್ಯಾಸ, PhD ಸಂಶೋಧನೆ ಮಾಡುವವರಿಗೆ ಯಶಸ್ಸು ಖಚಿತ. ವೀಸಾ, ಪಾಸ್ಪೋರ್ಟ್, ಉನ್ನತ ಶಿಕ್ಷಣದ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಆಗುತ್ತೆ. ನಿಮ್ಮ ನಂಬಿಕೆ, ಧರ್ಮ, ತತ್ವಕ್ಕೆ ಜನರು ಗೌರವ ಕೊಡ್ತಾರೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯ, ಹೋಮ ಹವನ ನಡೆಯುತ್ತೆ. ಆದರೆ 9ನೇ ಮನೆಯಲ್ಲಿ ರಾಹು ಕೂಡ ಇರೋದ್ರಿಂದ ತಂದೆಯ ಆರೋಗ್ಯದ ಬಗ್ಗೆ ಎಚ್ಚರಿಕೆ. ಅವ್ರ ಜೊತೆ ವಾದ ಬೇಡ. ಗುರುವಿಗೆ ಅಪಮಾನ ಮಾಡಬೇಡಿ. ನಿಮ್ಮ ಅದೃಷ್ಟಕ್ಕೆ ನೀವೇ ಶತ್ರು ಆಗಬೇಡಿ. ಇನ್ನು ದಾಂಪತ್ಯ ಮತ್ತು ಪಾಲುದಾರಿಕೆ. 7ನೇ ಮನೆಯಲ್ಲಿ ಕುಜ ಇರೋದು ಈ ತಿಂಗಳ ದೊಡ್ಡ ಪರೀಕ್ಷೆ. ದಾಂಪತ್ಯ ಜೀವನದಲ್ಲಿ ಬೆಂಕಿ ಇದೆ. ಸಂಗಾತಿಯ ಜೊತೆ ಪ್ರತಿದಿನ ಕೂಡ ಜಗಳ, ವಾಗ್ವಾದ, ಅಹಂ ಘರ್ಷಣೆ ಆಗುತ್ತೆ. ಸಣ್ಣ ವಿಷಯ ದೊಡ್ಡದಾಗುತ್ತೆ. ಮಾತು ಮೀರಿ ಕೈ ಮಾಡುವ ಹಂತಕ್ಕೆ ಹೋಗಬಹುದು. ವಿಚ್ಛೇದನ ಮಾತು ಕೂಡ ಬರಬಹುದು. ವ್ಯಾಪಾರದಲ್ಲಿ ಪಾಲುದಾರಿಕೆ ಇದ್ರೆ ಜಾಗರೂಕರಾಗಿರಿ. ಪಾರ್ಟ್ನರ್ ಜೊತೆ ದೊಡ್ಡ ಜಗಳವಾಗಿ ವ್ಯವಹಾರ ಒಡೆದು ಹೋಗ್ಬೋದು. ಹೊಸ ಪಾಲುದಾರಿಕೆ ಈ ತಿಂಗಳು ಮಾಡಲೇಬೇಡಿ. ಕೋರ್ಟ್, ಪೊಲೀಸ್ ಸ್ಟೇಷನ್ ಮೆಟ್ಲೇರಬಹುದು. ಅವಿವಾಹಿತರಿಗೆ ವಿವಾಹ ವಿಚಾರದಲ್ಲಿ ಗೊಂದಲ, ಬಂದ ಸಂಬಂಧ ಕೈತಪ್ಪಿ ಹೋಗ್ಬೋದು. ನಿಮ್ಮ ಕೋಪವೇ ನಿಮ್ಮ ದೊಡ್ಡ ಶತ್ರು. ಮೌನವಾಗಿರಿ, ಕ್ಷಮಿಸಿ, ತಾಳ್ಮೆಯಿಂದ ಇರಿ. 8ನೇ ಮನೆಯಲ್ಲಿ ಶುಕ್ರ ಇರೋದರಿಂದ ರಹಸ್ಯ ಧನ ಲಾಭ ಯೋಗ ಇದೆ. ವಿಮೆ, ತೆರಿಗೆ ಮರುಪಾವತಿ, ಪಿತ್ರಾರ್ಜಿತ ಆಸ್ತಿ, ಪತಿ ಅಥವಾ ಪತ್ನಿಯಿಂದ ಹಣ ಬರಬಹುದು. ಲಾಟ್ರಿ, ಶೇರ್ ಮಾರ್ಕೆಟಲ್ಲಿ ಹಠಾತ್ ಲಾಭ ಆಗಬಹುದು. ಆದರೆ 8ನೇ ಮನೆ ಅಪಾಯದ ಮನೆ ಕೂಡ ಹೌದು. ದುಡ್ಡಿನ ಆಸೆಗೆ ಬಿದ್ದು ರಿಸ್ಕ್ ಕೆಲಸ ಮಾಡಬೇಡಿ. ಮೋಸ ಹೋಗುವ ಸಾಧ್ಯತೆ ಇದೆ. 2ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಕುಟುಂಬದ ಹಣಕಾಸು ವಿಚಾರದಲ್ಲಿ ಗೊಂದಲ ಇರುತ್ತೆ. ಮಾತಿನಿಂದ ಹಣ ಸಂಪಾದನೆಗೆ ಅಡ್ಡಿ. ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೂ ನೆಮ್ಮದಿ ಇರೋದಿಲ್ಲ. ಸಾಲ ಕೊಡಬೇಡಿ, ವಾಪಸ್ ಬರೋದಿಲ್ಲ. 12ನೇ ಮನೆಯಲ್ಲಿ ಬುಧ ಇರೋದ್ರಿಂದ ಖರ್ಚು ಜಾಸ್ತಿ. ಆಸ್ಪತ್ರೆ, ವಿದೇಶಿ ವಸ್ತು, ದಾನಕ್ಕೆ ಹಣ ಹೋಗುತ್ತೆ. 6ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಕೆಲಸದಲ್ಲಿ ನೀವು ಸಿಂಹದಂತೆ ಹೋರಾಡ್ತೀರಿ. ಸ್ಪರ್ಧೆ, ಸವಾಲು ಎದುರಿಸಿ ಗೆಲ್ತೀರಿ. ಸರ್ಕಾರಿ ಕೆಲಸ, ಪೊಲೀಸ್, ಸೇನೆ, ವೈದ್ಯಕೀಯ, ಕಾನೂನು ಕ್ಷೇತ್ರದಲ್ಲಿರೋರಿಗೆ ಒಳ್ಳೆಯ ಕಾಲ. ಶತ್ರುಗಳು ನಿಮ್ಮ ಹೆಸರು ಹೇಳಿದರೆ ನಡುತ್ತಾರೆ. ಆದರೆ 10ನೇ ಮನೆಯಲ್ಲಿ ಕೇತು ಇರೋದ್ರಿಂದ ವೃತ್ತಿಯಲ್ಲಿ ಅತೃಪ್ತಿ ಕಾಡುತ್ತೆ. ಕೆಲಸ ಬಿಟ್ಬಿಡಬೇಕು ಅನಿಸುತ್ತೆ. ಬಾಸ್ ಜೊತೆ ಸಂಬಂಧ ಹಾಳಾಗಬಹುದು. ಹೆಸರಿಗೆ ಕಳಂಕ ಬರುವ ಸಾಧ್ಯತೆ ಇದೆ. ಕೆಲಸ ಬದಲಾಯಿಸುವ ಯೋಚನೆ ಈ ತಿಂಗಳು ಬೇಡ. ಇರುವ ಕೆಲಸದಲ್ಲೇ ಶ್ರದ್ಧೆಯಿಂದ ದುಡಿಯಿರಿ. ಸೇವಾ ಮನೋಭಾವದಿಂದ ಕೆಲಸ ಮಾಡಿದರೆ ಗುರುವಿನ ಅನುಗ್ರಹ ಅನ್ನೋದು ಸಿಗುತ್ತೆ. ಇನ್ನು 5ನೇ ಮನೆಯ ಅಧಿಪತಿ ಬುಧ 12ನೇ ಮನೆಯಲ್ಲಿ ಇರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಚಿಂತೆ. ಅವರು ದೂರ ಹೋಗಬಹುದು, ಹಾಸ್ಟೆಲ್ ಸೇರಬಹುದು, ವಿದೇಶಕ್ಕೆ ಹೋಗ್ಬೋದು. ಅವರ ಆರೋಗ್ಯ, ವಿದ್ಯಾಭ್ಯಾಸದ ಬಗ್ಗೆ ಖರ್ಚಾಗುತ್ತೆ. ಸಂತಾನ ಅಪೇಕ್ಷೆ ಇರೋರಿಗೆ ಈ ತಿಂಗಳು ಪ್ರಯತ್ನ ಮುಂದುವರಿಸಬೇಕು. ಫಲ ವಿಳಂಬ ಆಗಬಹುದು. ವಿದ್ಯಾರ್ಥಿಗಳಿಗೆ 9ನೇ ಮನೆಯ ಗುರುಬಲ ಇರೋದ್ರಿಂದ ಉನ್ನತ ವಿದ್ಯಾಭ್ಯಾಸಕ್ಕೆ ದಾರಿ ಸುಗಮ. ವಿದೇಶದಲ್ಲಿ ಓದುವ ಕನಸು ನನಸಾಗುತ್ತೆ. ಆದರೆ 5ನೇ ಮನೆಯಲ್ಲಿ ಶನಿ ದೃಷ್ಟಿ ಇರೋದ್ರಿಂದ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿರಾಸೆ. ಪ್ರೇಮಿಗಳ ನಡುವೆ ಬ್ರೇಕಪ್ ಆಗಬಹುದು. ಓದಿನ ಕಡೆ ಗಮನ ಕೊಡಿ. ಪ್ರೀತಿ ನಂತರ
ಈ ತಿಂಗಳ ಕಷ್ಟಗಳು ಕಡಿಮೆ ಆಗೋದಕ್ಕೆ ಪರಿಹಾರ ಮಾಡಿ. ಪ್ರತಿ ಶನಿವಾರ ಶನಿದೇವರಿಗೆ ಕಪ್ಪು ಎಳ್ಳು, ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ರಾಂ ಪ್ರೀಂ ಪ್ರೌ ಸ ಶನೇಶ್ವರಾಯ ನಮಃ ಮಂತ್ರ 108 ಬಾರಿ ಜಪಿಸಿ ಹನುಮಾನ್ ಚಾಲಿಸ ಶನಿ ಸ್ತೋತ್ರ ಓದಿ. ಏಳನೇ ಮನೆಯ ಕುಜ ದೋಷಕ್ಕೆ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿನ ಅಭಿಷೇಕ ಮಾಡಿಸಿ ಕೆಂಪು ಹವಳ ಧರಿಸಿ ಕೋಪವನ್ನು ನಿಯಂತ್ರಣ ಮಾಡಿ. 9ನೇ ಮನೆಯ ಗುರುವಿನ ಬಲ ಹೆಚ್ಚಿಸೋದಕ್ಕೆ ಗುರುವಾರ ಹಳದಿ ವಸ್ತ್ರ ಕಡಲೆಕಾಳು ದಾನ ಮಾಡಿ. ವಿಷ್ಣು ಸಹಸ್ರನಾಮ ಹೇಳಿ. ಕೆಲಸಗಾರರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ ಸಹಾಯ ಮಾಡಿ. ನ್ಯಾಯಯುತವಾಗಿ ನಡೆದುಕೊಳ್ಳಿ, ಅಹಂಕಾರ ಬಿಡಿ. ಸಂಗಾತಿಯ ಮಾತು ಕೇಳಿ, ಕ್ಷಮೆ ಕೇಳೋದು ಹಿಂಜರಿಬೇಡಿ. ನಿಮ್ಮ ಹಠವೇ ನಿಮ್ಮ ದೊಡ್ಡ ಶತ್ರು. ಬಗ್ಗಿದವರಿಗೆ ಜಯ ಖಂಡಿತವಾಗ್ಲೂ ಇರುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾಯನಿ ಭವಂತು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ಏಳನೇ ಮನೆಯ ಕುಜ ದೋಷಕ್ಕೆ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿನ ಅಭಿಷೇಕ ಮಾಡಿಸಿ ಕೆಂಪು ಹವಳ ಧರಿಸಿ ಕೋಪವನ್ನು ನಿಯಂತ್ರಣ ಮಾಡಿ. 9ನೇ ಮನೆಯ ಗುರುವಿನ ಬಲ ಹೆಚ್ಚಿಸೋದಕ್ಕೆ ಗುರುವಾರ ಹಳದಿ ವಸ್ತ್ರ ಕಡಲೆಕಾಳು ದಾನ ಮಾಡಿ. ವಿಷ್ಣು ಸಹಸ್ರನಾಮ ಹೇಳಿ. ಕೆಲಸಗಾರರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ ಸಹಾಯ ಮಾಡಿ. ನ್ಯಾಯಯುತವಾಗಿ ನಡೆದುಕೊಳ್ಳಿ, ಅಹಂಕಾರ ಬಿಡಿ. ಸಂಗಾತಿಯ ಮಾತು ಕೇಳಿ, ಕ್ಷಮೆ ಕೇಳೋದು ಹಿಂಜರಿಬೇಡಿ. ನಿಮ್ಮ ಹಠವೇ ನಿಮ್ಮ ದೊಡ್ಡ ಶತ್ರು. ಬಗ್ಗಿದವರಿಗೆ ಜಯ ಖಂಡಿತವಾಗ್ಲೂ ಇರುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾಯನಿ ಭವಂತು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ಏಳನೇ ಮನೆಯ ಕುಜ ದೋಷಕ್ಕೆ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿನ ಅಭಿಷೇಕ ಮಾಡಿಸಿ ಕೆಂಪು ಹವಳ ಧರಿಸಿ ಕೋಪವನ್ನು ನಿಯಂತ್ರಣ ಮಾಡಿ. 9ನೇ ಮನೆಯ ಗುರುವಿನ ಬಲ ಹೆಚ್ಚಿಸೋದಕ್ಕೆ ಗುರುವಾರ ಹಳದಿ ವಸ್ತ್ರ ಕಡಲೆಕಾಳು ದಾನ ಮಾಡಿ. ವಿಷ್ಣು ಸಹಸ್ರನಾಮ ಹೇಳಿ. ಕೆಲಸಗಾರರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ ಸಹಾಯ ಮಾಡಿ. ನ್ಯಾಯಯುತವಾಗಿ ನಡೆದುಕೊಳ್ಳಿ, ಅಹಂಕಾರ ಬಿಡಿ. ಸಂಗಾತಿಯ ಮಾತು ಕೇಳಿ, ಕ್ಷಮೆ ಕೇಳೋದು ಹಿಂಜರಿಬೇಡಿ. ನಿಮ್ಮ ಹಠವೇ ನಿಮ್ಮ ದೊಡ್ಡ ಶತ್ರು. ಬಗ್ಗಿದವರಿಗೆ ಜಯ ಖಂಡಿತವಾಗ್ಲೂ ಇರುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾಯನಿ ಭವಂತು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ಏಳನೇ ಮನೆಯ ಕುಜ ದೋಷಕ್ಕೆ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿನ ಅಭಿಷೇಕ ಮಾಡಿಸಿ ಕೆಂಪು ಹವಳ ಧರಿಸಿ ಕೋಪವನ್ನು ನಿಯಂತ್ರಣ ಮಾಡಿ. 9ನೇ ಮನೆಯ ಗುರುವಿನ ಬಲ ಹೆಚ್ಚಿಸೋದಕ್ಕೆ ಗುರುವಾರ ಹಳದಿ ವಸ್ತ್ರ ಕಡಲೆಕಾಳು ದಾನ ಮಾಡಿ. ವಿಷ್ಣು ಸಹಸ್ರನಾಮ ಹೇಳಿ. ಕೆಲಸಗಾರರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ ಸಹಾಯ ಮಾಡಿ. ನ್ಯಾಯಯುತವಾಗಿ ನಡೆದುಕೊಳ್ಳಿ, ಅಹಂಕಾರ ಬಿಡಿ. ಸಂಗಾತಿಯ ಮಾತು ಕೇಳಿ, ಕ್ಷಮೆ ಕೇಳೋದು ಹಿಂಜರಿಬೇಡಿ. ನಿಮ್ಮ ಹಠವೇ ನಿಮ್ಮ ದೊಡ್ಡ ಶತ್ರು. ಬಗ್ಗಿದವರಿಗೆ ಜಯ ಖಂಡಿತವಾಗ್ಲೂ ಇರುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾಯನಿ ಭವಂತು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.